ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಪೂರ್ತಿ ಹೆಸರು? ನಮ್ಮ ಪೂರ್ತಿ ಹೆಸರು ಬಸವಣ್ಣ ಅಂತ ಸರ್. ಬಸವಣ್ಣ ಅಂತ. ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಸರ್? ನಾವು ರಾಜಕೀಯ ಎಂಟ್ರಿ ಕೊಟ್ಟಿದ್ದು ಸರ್ 10 ವರ್ಷ ಆಯ್ತು ಸರ್. 10 ವರ್ಷದ ಬ್ಯಾಕ್. 10 ವರ್ಷ ಆಯ್ತು. 10 ವರ್ಷದಿಂದ ನೀವು ಒಬ್ಬರೇ ಗೆಲ್ತಾ ಬರ್ತಾ ಇದ್ದೀರಾ? 10 ವರ್ಷದಿಂದ ಒಬ್ಬರೇ ಗೆಲ್ತಾ ಬರ್ತಾ ಇದ್ದೀವಿ ಸರ್. ಒಬ್ಬರೇ ಗೆಲ್ತಾ. ಯಾವ ಪಕ್ಷದ ಫಾಲೋವರ್ಸ್ ಆಗಿ ಗುರುತು ಸರ್? ಮಲ್ಲು ಸರ್ ನಾವು ಕಾಂಗ್ರೆಸ್ ಇದ್ದೋ, ಇವಾಗ ಬಿಜೆಪಿ ಇದ್ದೀವಿ ಸರ್. ಬಿಜೆಪಿ. ಸರ್ ಇವಾಗ 10 ವರ್ಷದಿಂದ ನೀವು ಒಬ್ಬರೇ ಗೆಲ್ತಾ ಬರ್ತಿದ್ದೀರಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಕಾರ್ಯನ ಎಲ್ಲ ಮಾಡಿಸ್ತಾ ಇದ್ದೀರಿ? ನಾವು ಕೆಲಸ ಕಾರ್ಯ ಎಲ್ಲ ಡ್ರೈನ್ ಮಾಡಿಸಿದ್ದೀವಿ, ರಸ್ತೆ ಮಾಡಿಸಿದ್ದೀವಿ, ಮತ್ತೆ ಬೇರೆ ಕೆಲಸ ಕಾರ್ಯಗಳು ಮಾಡಿಸಿದೀವಿ ಸರ್. ಸುಮಾರು ಅಂಗನವಾಡಿ ಮೂಲಭೂತ ಸೌಕರ್ಯ ಅದೆಲ್ಲ ಮಾಡಿಸಿದೀವಿ ಸರ್. ಮನೆಗಳು ಕೊಡ್ಸೋದು ಅದೆಲ್ಲ ಮಾಡಿಸಿದೀವಿ ಸರ್. ಸರ್ ನಿಮ್ಮ ಉದ್ದೇಶ ಏನಿತ್ತು ಸರ್ ರಾಜಕೀಯಕ್ಕೆ ಬರ್ಬೇಕು ಅಂತ? ನೀವು ರೈತರಾಗ್ಬಿಟ್ಟು ರಾಜಕೀಯ ಬರಬೇಕು ಅಂತಂದ್ರೆ ಏನೋ ಒಂದು ಇದ್ರ ಮೇಲೆ ಬಂದು ನಮ್ಮನ್ನ ಒಬ್ರು ಲೀಡರ್ ಬೆಳೆಸ್ಬೇಕು ಅಂತ ಒಬ್ರು ಮಾಡ್ಕೊಟ್ರು ನಮ್ಮನ್ನ. ಸರ್ ಇವಾಗ ನಿಮ್ಮನ್ನ ಒಬ್ಬರು ಲೀಡರ್ ಬೆಳೆಸಿದ್ದಾರೆ ಅಂತ ಹೇಳ್ತಿದ್ದೀರಿ, ಅವ್ರಿಗೆ ಈ ಮುಖಾಂತರ ಯಾವ ರೀತಿ ಕೃತಜ್ಞತೆ ಹೇಳಕ್ ಇಷ್ಟ? ಅವಾಗ ನಾವು 10 ವರ್ಷ ಆಯ್ತು. 10 ವರ್ಷದಿಂದ ನಾವು ಯಾವ ಕಾರಣಕ್ಕೂ ಅವ್ರು ಬಿಟ್ಟಿಲ್ಲ ಸರ್. ನಾವು ಖಂಡಿತ ಅವ್ರು ಅವ್ರು ಬೇರೆಯವರು 1 ವರ್ಷ 2 ವರ್ಷ ಬಿಟ್ಬಿಟ್ಟಿದ್ದಾರೆ. ನಾವು 10 ವರ್ಷದಿಂದ ಅವ್ರ ಹತ್ರ ಇದೀವಿ, ಎಲ್ಲೂ ಹೋಗಿಲ್ಲ ಸರ್ ನಾವು. ಅವ್ರು ಏನಾಗಿದ್ದಾರೆ ಸರ್ ಪೊಲಿಟಿಕಲ್? ಅವರು ಸ್ವಲ್ಪ ಲೀಡರ್ ಆಗಿದ್ದಾರೆ ಸರ್ ಅಷ್ಟೇ. ಅವರು ನಮ್ಮ ಊರಲ್ಲಿ ಪೊಲಿಟಿಕಲ್ ಲೀಡರ್ ಆಗಿದ್ದಾರೆ. ನಿಮಗೆ ರಾಜಕೀಯ ಜೀವನ ಖುಷಿ ಕೊಡ್ತಾ ಇದೆಯಾ ಸರ್? ಒಂಥರ ಖುಷಿ ಕೊಡ್ತೀವಿ ಸರ್. ಒಂಥರ ಸ್ವಲ್ಪ ಜನಗಳಿಗೆ ನೋಡಿದ್ರೆ ಸ್ವಲ್ಪ ಬೇಜಾರಾಗಿತ್ತು. ಇನ್ನು ಮುಂದೆ ಜನ ನಿಂತ್ಕೋಬೇಕು, ನಿಮ್ ಸೇವೆ ಇನ್ನು ಮುಂದುವರಿಸಬೇಕು ಅಂತ ಇದೆ ಸರ್. ಖಂಡಿತ ಇದೆ ಸರ್. ರೆಡಿ ಇದೀವಿ ಸರ್. ಮತ್ತೆಲ್ಲ ರೆಡಿ ಇದೀವಿ ಸರ್. ಸರ್ ಬಿಜೆಪಿ ಯಾವ ತತ್ವ ಸಿದ್ಧಾಂತ ನಿಮಗೆ ಬಹಳ ಇಷ್ಟವಾಗಿರೋದು? ನಮ್ಗೆ ಬಿಜೆಪಿ ತುಂಬಾ ಇಷ್ಟ ಆಗಿರೋದು ಸರ್. ಕಾರಣ ಸರ್? ಏನು ಜನಗಳು ಸ್ವಲ್ಪ ಒಂದು ಒಳ್ಳೇದು ಮಾಡುತ್ತಾ, ಇದು ನಮ್ಮ ಕಾಂಗ್ರೆಸ್ನಿಂದ ಏನು ಉಪಯೋಗ ಇಲ್ಲ ನಮ್ಗೆ ಅಂತೇಳಿ ಬಿಜೆಪಿಯಿಂದ ಸ್ವಲ್ಪ ಉಪಯೋಗ ಆಗಲಿ ಅಂತೇಳಿ ನಾವು ಬಿಜೆಪಿ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್. ಇವಾಗ ನಾವು ಕಾಂಗ್ರೆಸ್ ಮತ್ತೆ ಒಂದು ಮೀಟಿಂಗ್ ಆಗಲಿ ಒಂದು ಯಾವುದೇ ಒಂದು ಇದಕ್ಕಾಗಲಿ ಹೋಯ್ತಾ ಇಲ್ಲ ನಾವು. ಸರ್ ನಿಮ್ಮ ಎಲೆಕ್ಷನ್ ಬರೋದಕ್ಕೆ ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ರಾಜಕೀಯ? ಅವ್ರು ಯಾರು ಇಲ್ಲ ಸರ್. ಯಾರು ಇಲ್ಲ. ಅವ್ರಿಗೆ ಅಲ್ಲೇ ಬೇಡ, ರಾಜಕೀಯನೇ ಬೇಡ ನಮ್ಗೆ ಅಂತ ರಾಜಕೀಯ ಇದ್ರು ನಾನು ಏನೋ ನಿಂತ್ಕೊಂಡು ಸ್ವಲ್ಪ ಇದು ಮಾಡ್ಬೇಕು, ಕೆಲಸ ಕಾರ್ಯ ಮಾಡಿಸ್ತೇನೆ. ಸರ್ ನೀವು 10 ವರ್ಷದಿಂದ ಗೆಲ್ತಾ ಬರ್ತಾ ಇದ್ದೀರಿ ರಾಜಕೀಯವಾಗಿ. ನಿಮ್ಮ ಪ್ರಕಾರ ಇವಾಗಿನ ಇದಕ್ಕೆ ಎಜುಕೇಶನ್ ಬೇಕಾ ಬೇಡ ಸರ್ ಮೆಂಬರ್ ಆಗೋದಕ್ಕೆ? ಎಜುಕೇಶನ್ ಬೇಕು ಸರ್. ಏನಕ್ಕೆ ಬೇಕು ಅಂತೀರಿ? ಏನಕ್ಕೆ ಬೇಕು ಅಂದ್ರೆ ಎಲ್ಲಾ ಕಡೆನೂ ತಿಳ್ಕೋಬಹುದು, ಎಲ್ಲಾ ತರನು ಸ್ವಲ್ಪ ಸೌಲಭ್ಯ ಪಡ್ಕೋಬಹುದು ಎಜುಕೇಶನ್ ಇದ್ರ. ಎಜುಕೇಶನ್ ಇಲ್ಲ ಅಂತಂದ್ರ ಏನಾರು ಒಂದು ಮೋಸ ಆಗ್ಬೋದು, ನಮ್ಗೆ ಗೊತ್ತಾಗಲ್ಲ. ಎಜುಕೇಶನ್ ಇದ್ರೆ ತುಂಬಾ ಅನುಕೂಲ ಅಂತ ಸರ್. ತುಂಬಾ ಅನುಕೂಲ. ಎಲ್ಲಾನು ನೋಡ್ಕೋಬಹುದು. ಅದರಿಂದ ಎಲ್ಲ ಪೇಪರ್ ಓದ್ಬೋದು, ಮತ್ತೆ ಮತ್ತೆ ಒಂದು ಏನು ವಿಷಯ ತಿಳ್ಕೋಬಹುದು, ಏನನ್ನು ಮಾಡಬಹುದು. ಅದರಿಂದ ಎಜುಕೇಶನ್ ಬೇಕು ಸರ್. ನೀವು ಇನ್ನು ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡ್ತಾ ಮುಂದುವರೆಯಕ್ಕೆ ಇಷ್ಟಪಡ್ತೀರಾ? ಬರೀ ಗ್ರಾಮ ಪಂಚಾಯತಿ? ಸರ್ ಗ್ರಾಮ ಪಂಚಾಯತಿ ಸಾಕು ಸರ್ ನಮ್ಗೆ. ಯಾಕಂದ್ರೆ ನಮ್ಗೆ ಎಜುಕೇಶನ್ ಇಲ್ಲ. ಇರೋದ್ರಿಂದ ನಮ್ಗೆ ಸಾಕು ಇಷ್ಟೇ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸರ್ ಅದೇ ರೀತಿ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಏನೋ ಸ್ಥಾನಮಾನ ನಿಮಗೆ ಸಿಕ್ಕಿತ್ತಾ? ಇಲ್ಲ ಸರ್, ಇಲ್ಲ ಸರ್. ಸಿಕ್ಕಿದ್ರು ನಾವು ಬೇಡ ಅಂತ ಹೇಳ್ಬಿಟ್ಟು ಸರ್. ಇವಾಗ ನೈರ್ಮಲ್ಯ ಗ್ರಾಮ ಅದ್ರಲ್ಲಿ ಏನಾದ್ರು ನೀವು ಮೆಂಬರ್ ಆಗಿ ತೊಡಗಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ ಇಲ್ಲ ಸರ್. ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆ ಅದ್ರಲ್ಲಿ ಏನಾದ್ರು ನೀವು ತೊಡಗಿಸ್ಕೊಂಡಿದ್ದೀರಾ? ಇಲ್ಲ ಸರ್.
ಯಾವ ಇಲ್ಲ ಇಲ್ಲ ಯಾವ ಸಂಘ ಸಮಸ್ಯೆ ಏನಿಲ್ಲ ಸರ್. ಓಕೆ ಸರ್, ಇವಾಗ ನೀವು 10 ವರ್ಷ ರಾಜಕೀಯ ಮಾಡಿದಿರಿ. ನಿಮ್ಮ ಪ್ರಕಾರ ಇವಾಗಿನ ಯುವಕರು ಬರ್ತಾ ಇದಾರೆ ರಾಜಕೀಯಕ್ಕೆ, ಅವರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಿ ಸರ್? ಕೆಲವ್ರಿಗೆ ಒಳ್ಳೆಯವ್ರು ಬಂದ್ರ ನಾವು ಬೇಡಪ್ಪ ರಾಜಕೀಯದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅವರು ನಾವು ಮಾಡ್ಲೇಬೇಕು ಅಂತ ಬಂದಾಗ ನಿಂದೇಳಪ್ಪ ಅಂತ ಹೇಳ್ತೀವಿ. ರಾಜಕೀಯದಲ್ಲಿ ಬಂದ್ರೆ ಅವ್ರು ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀವಿ ಸರ್. ಅದನ್ನೆಲ್ಲ ಖಂಡಿತ ಒಂದು ಒಳ್ಳೆತನ ಬೇಕು. ಜಾಸ್ತಿ ಅವ್ರನ್ನ ಬೋದ್ರೆ ಏನಾಗಲ್ಲ ಸರ್. ಇವತ್ತಿನ ದಿನ ಬಯಸ್ಕೊಂಡಿರ್ಬೇಕು ಹೊರತು ಬೋದ್ರೆ ಏನಾಗಲ್ಲ. ಒಬ್ಬರನ್ನ ಬೈಬಾರ್ದು, ಒಬ್ರ ಕೈಯೇ ತೊಡಿಬಾರ್ದು. ಅಂದ್ರೆ ಚೆನ್ನಾಗಿರಿ, ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿರಿ ಅಂತ ಹೇಳ್ತೀವಿ ಸರ್. ಎಲ್ಲ ಚೆನ್ನಾಗಿ ಕೆಲಸ ಏನೇ ಬೈಕಲ್ಲಿ ಒಂದ್ ಲೈಟ್ ಆಗಿನೆಲ್ಲ ಬೈತಾರ, ಒಂದ್ ಟೈಮ್ ಬರಲಿಲ್ಲ ಅಂತ ಬೈತಾರ. ಅದೆಲ್ಲ ಬೇಡಿ, ನಾವು ಬೈಕಲ್ಲಿ ನಾವು ಮಾಡೋ ಕೆಲಸ ನಾವು ಮಾಡೋ ಅಂತ ಹೇಳ್ತೀವಿ ಸರ್. ನೀವು ಗ್ರಾಮ ಪಂಚಾಯತಿಲಿ ಇಷ್ಟೊಂದು ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇರ್ತೀರಿ, ನಿಮಗೆ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯ ತೃಪ್ತಿ ಕೊಡುತ್ತಾ? ಕೊಡುತ್ತೆ ಸರ್, ಖಂಡಿತ ಸರ್. ಖಂಡಿತ ಇಷ್ಟ ಆಗುತ್ತದೆ. ಅವ್ರು ಬೈಲಿ ಏನಾರ ಅನ್ಕೊಳ್ಳಿ, ಅವರು ಹೊಟ್ಟೆಗಿಸಿ ಬೈತಾರ, ಬೋದ್ರು ಸರ್ ನಮ್ಗೆ ಇಷ್ಟ ಐತೆ ಸರ್. ಮಾಡ್ಬೇಕು ಜನಗಳಿಗೆ. ನಾವು ಒಂದು ಬೋದ್ರು ಒಬ್ರು ಏನೋ ಒಂದ್ 4 ಜನ ಬೈಬೋದು, ಒಂದ್ 10 ಜನ ಹೊಗಳ್ಬೋದು, ಅದೆಲ್ಲ ಮಾಮೂಲಿ. ಅದು ನಮ್ಗೆ ಇಷ್ಟ ಇರುತ್ತೆ ಸರ್ ಅದೆಲ್ಲ. ಸರ್, ಇವಾಗ ನೀವು ಹಿಂದಿನ ರಾಜಕೀಯ ನೋಡಿದಿರಿ, ಇವಾಗಿನ ರಾಜಕೀಯ ಅಂದ್ರೆ ಹಿಂದಿನ ರಾಜಕೀಯ ಬೇರೆ, ಎಷ್ಟು ವ್ಯತ್ಯಾಸ ನೋಡಿದ್ರಿ ಸರ್? ಅರ್ಧಕ್ಕರ್ಧ ವ್ಯತ್ಯಾಸ ಇದೆ ಸರ್. ನಾವ್ ಹಿಂದೆ 10 ವರ್ಷದಲ್ಲಿ ರಾಜಕೀಯ ಇದ್ದಾಗ ಏನು ಜನಗಳಿಗೆ ಏನು ವಾತಾವರಣ ಗೊತ್ತಿಲ್ಲ. ಇವಾಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಸರ್ ರಾಜಕೀಯ ಏನ್ ಅನ್ನೋದು, ಹೆಂಗೆ ಯಾವ ತರ ಮಾಡ್ಬೇಕು ಅನ್ನೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಸರ್ ಇವಾಗ. ಅದ್ ಯಾವ್ದ್ರ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳಿ ಇಷ್ಟ? ಅವರು ಎಲ್ಲಾ ಕಡೆನೂ ಸ್ವಲ್ಪ ಸಂಘ ಸಮಸ್ಯೆ ಬಂತಲ್ಲ ಸರ್, ಅದರಿಂದ ಎಲ್ಲಾ ಕಡೆ ಹೆಂಗಸರಿಗೆ ಮಕ್ಳಿಗೆ ಎಲ್ಲ ಸಂಘ ಸಮಸ್ಯೆ ಬಂತಲ್ಲ, ಅದರಿಂದ ರಾಜಕೀಯದಲ್ಲಿ ಈ ತರ ಮಾಡ್ತಾರ, ಆ ತರ ಮಾಡ್ತಾರ, ತಿನ್ಕತಾರ ಉಂಡ್ಕತಾರ ಅಂತ ಹೇಳಿ ಜನಗಳು ಸ್ವಲ್ಪ ತಿಳ್ಕೊಂಡಾರೆ. ಸರ್, ಅದೇ ರೀತಿ ನಿಮ್ಮನ್ನ ಬೆಳೆಸೋದಕ್ಕೆ ನಿಮ್ಮ ಊರಿನ ನಾಯಕರು ಮತ್ತೆ ನಿಮ್ಮ ಮೆಂಬರ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಕಾರಣ, ನಿಮ್ಮ ಫ್ರೆಂಡ್ ಸರ್ಕಲ್ ಕಾರಣ. ಅವರಿಗೆಲ್ಲ ಯಾವ ರೀತಿ ನೀವು ಕೃತಜ್ಞತೆ? ನಾನು ಹೇಳಿದ್ದೀನಿ ಸರ್, ಖಂಡಿತ ಸರ್. ನಾನು ಕೃತಜ್ಞತೆ ಎಲ್ಲರೂ ಹೇಳಿದ್ದೀನಿ ಸರ್. ನಾವು ಏನೇ ಬಂದ್ರು ನಾನು ಜಾಸ್ತಿ ಅವ್ರ ಹತ್ರ ಮಾತಾಡಲ್ಲ. ನಾನು ಮನ ಮಾಡಿಸ್ಕೊತೀನಿ, ನಾನು ದುಡ್ಡು ಕಸ್ ಕೊಡಿ, ನಾನು ಅದು ಮಾಡಿಸ್ಕೊತೀನಿ, ದುಡ್ಡು ಕಸ್ ಕೊಡಿ ಅಂತ ನಾನು ಕೇಳಕ್ ಹೋಗಲ್ಲ. ಅವ್ರಿಗೆ ಏನ್ ಮಾಹಿತಿ ಕೊಡ್ಬೇಕು ಆ ಮಾಹಿತಿ ಕೊಟ್ಟೆ ಕೊಡ್ತೀನಿ ಸರ್. ನಾನು ಮಾಹಿತಿ ನನ್ನಲ್ಲಿ ನನ್ನ ಶಕ್ತಿ ಏನದ ಸರ್, ಅವ್ರ ಮಾಹಿತಿ ಕೊಟ್ಟೆ ಕೊಡ್ತೀನಿ ನಾನು. ಸರ್, ಅದೇ ರೀತಿ ಇವಾಗ ಸಂಕ್ರಾಂತಿ ಹಬ್ಬ ಮುಗ್ದೋಗಿದೆ. ಈ ಸುಸಂದರ್ಭದಲ್ಲಿ ಯಾವ ರೀತಿ ವಿಷಯಸ್ನ ಹೇಳಕ್ ಇಷ್ಟಪಡ್ತೀರಿ ನೀವು ಜನರಿಗೆ? ನಾನು ಒಳ್ಳೇದನ್ನೇ ಹೇಳೋದು ಸರ್, ನಾನು ಕೆಟ್ಟದಂತೂ ಹೇಳೋದು ಸರ್. ಎಲ್ಲ ಚೆನ್ನಾಗಿರಿ, ಜಗಳ ಕಲೆ ಹೋಗ್ಬೇಡಿ ಅಂತ ಎಲ್ಲರೂ ನಾನು ಒಳ್ಳೇದನ್ನೇ ಹೇಳೋದು, ಕೆಟ್ಟದಂತೂ ಏನು ಹೇಳಲ್ಲ ಸರ್. ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ನೀವು ಎಲೆಕ್ಷನ್ ನಿಂತ್ಕೊಳ್ಳೋದಾದ್ರೆ ಯಾವ ರೀತಿ ಮತನ ಕೇಳಕ್ ಇಷ್ಟಪಡ್ತೀರಿ? ನಾವು ಯಾರ ಹತ್ರ 1 ರೂಪಾಯಿ ಲಂಚ ಇಸ್ಕೊಂಡಿಲ್ಲ, ನಾವೊಂದು ಕೆಟ್ಟದಾಗ ನಡ್ಕೊಂಡಿಲ್ಲ, ಒಂದು ಒಳ್ಳೆ ರೀತಿ ನಡ್ಕೊಂಡಿದೀವಿ. ನಮಗೆ ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಸರ್. ಮತ್ತೆ ಸರ್ವಿಸ್ ಮಾಡ್ಕೊಡಿ ನಮ್ಮನಿ ಅಂತ ಕೇಳ್ತೀವಿ. ಇದೇ ರೀತಿ ಸರ್, ಕೊನೆಯದಾಗಿ ನಿಮ್ಮ ನಾಯಕರಿಗೆ, ನಿಮ್ಮ ಬೆಳೆಸಿರೋಂಥ ನಾಯಕರಿಗೆ ಯಾವ ರೀತಿ ಏನಾದ್ರು ಸಿಹಿ ಮಾತು ಹೇಳೋದಿದ್ರೆ ಹೇಳಿ ಸರ್. ಅವ್ರಿಗೆ ಸರ್ ನನ್ನ ಇದಿರೋವರೆಗೂ ಅವ್ರು ನನ್ನ ಕೃತಜ್ಞತೆ ಹೇಳ್ತಾನೆ ಅವನಿ ಸರ್. ಅವ್ರು ನಮ್ಮ ನೆಮ್ಮದಿ ಇರ್ಲಿ ಅವರು, ನಾನ್ ಮಾತ್ರ ಅವ್ರಿಗೆ ನನ್ನ ಕೃತಜ್ಞತೆ ಹೇಳ್ತಾನೆ ಅವನಿ. ನಮ್ಮ ಜೀವನ ಇರೋ ಗಂಟೆ ಇವತ್ತೊಂದು ರಾಜಕೀಯ ಹೊಂಟೋಗ್ಲಿ ಬೇಕಾರ ಸೋತ್ ಬಿಡ, ನಾನು ಅವ್ರ ಮಾತ್ರ ನಾನು ಇರೋ ಗಂಟೆ ಮಾತ್ರ ನಾನು ಮರೆಯಲ್ಲ ಸರ್. ಸರ್, ನಿಮ್ಮ ರಾಜಕೀಯ ಇನ್ನೂ ಹೆಚ್ಚಿನಾಗಿ ನೀವು ಬೆಳೀತಾ ಇರಿ ಅಂತ ನಾವು ಆಶಿಸ್ತೇವೆ ಸರ್. ಇಷ್ಟು ಸಮಯ ನೀವು ನಮ್ಮ ಜೊತೆ ಮಾತಾಡೋದಕ್ಕೆ